ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಇವಾಗ ನಾನು ಏನು ತೋರ್ಸತ್ತನಪ್ಪ ಇವತ್ತಿನ ವಿಡಿಯೋ ಅಂತಂದ್ರೆ, ನಾವು ಹುಬ್ಬಳ್ಳಿಯ ರಾಕ್ ಗಾರ್ಡನ್ಗೆ ಹೊಂಟೀವಿ, ಉತ್ಸವ ಗಾರ್ಡನ. ಅಲ್ಲಿ ಹೋಗೋಕೆ ಅಲ್ಲಿ ಏನೇನೈತಿ, ಏನು ನಾವು ಎಂಜಾಯ್ ಮಾಡಿದ್ದೀವಿ, ಅಲ್ಲಿ ಯಾವ ಥರ ಎಲ್ಲ ನೋಡ್ಲಿಕ್ಕೆ ಐತಿ ಅಂಥೇಳಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಾಗ ತೋರಿಸ್ತಾನು. ಸಾಧ್ಯ ಆದಷ್ಟು ಇವತ್ತಿನ ವಿಡಿಯೋದಾಗ ನನಗೆ ಎಷ್ಟು ಸಾಧ್ಯ ಆಗ್ತೈತಿಲ್ಲೋ ಅಷ್ಟನ್ನು ನಾನು ತೋರಿಸ್ತಾನು. ನನಗೆ ಗೊತ್ತೈತಿ ಅಲ್ಲಿ ಏನೇನೈತಿ ಅಂಥೇಳಿ. ಯಾಕಂತಂದ್ರೆ ನಾವು ಈಗ ಹೋಗ್ತಾ ಇರೋದು 2ನೇ ಸತಿ ಹೊಂಟೇವಿ. ಇಲ್ಲಿ ಬಂದ ತಕ್ಷಣ ಇವರು ಹೇಳತ್ತಿದ್ರು ನಮ್ಗೆ, ಏನು ನಿಮ್ಗೆ ಫುಲ್ ಪ್ಯಾಕೇಜ್ ಬೇಕೋ ಏನೋ, ಇಲ್ಲ ಬರೀ ನೀವು ನೋಡ್ಕೊಂಡಷ್ಟೇ ಬರ್ತಿರೋ, ಫುಲ್ ಎಂಜಾಯ್ ಮಾಡ್ತಿರೋ ಅಂತ ಕೇಳತ್ತಿರೋ. ಫುಲ್ ಪ್ಯಾಕೇಜ್ ಅಂದ್ರೆ ಒಬ್ಬರಿಗೆ ದೊಡ್ಡವ್ರಿಗೆ 850 ರೂಪಾಯಿ ಐತಿ, 850. ಸಣ್ಣ ಹುಡುಗರಿಗೆ 500 ರೂಪಾಯಿ ಐತಿ, 500 ರೂಪಾಯಿ ಐತಿ ಸಣ್ಣವ್ರಿಗೆ. ನಾವು ಫುಲ್ ಪ್ಯಾಕೇಜನ್ನು ತೊಗೊಂಡಿದ್ವಿ, ಇಡೀ ಒಂದು ದಿನದ ತೊಗೊಂಡಿದ್ದೆವು. ಅಂದ್ರೆ ಎಲ್ಲ ವೇಷಭೂಷಣ ಹಾಕ್ಕೊಳ್ಳೋದಾಗ ಇರ್ಬೋದು, ಫೋಟೋಶೂಟ್ ಎಂಜಾಯ್ಮೆಂಟ ಭಾಳ ಇರ್ತೈತಿ ಒಂದು ದಿನದ. ನಾವು ಮೊದಲೇ ಸಲ ಹೋದಾಗ ಭಾಳ ಲೇಟ್ ಮಾಡಿ ಹೋಗಿದ್ದೀವಿ, 4 ಗಂಟೆ 3 ಗಂಟೆಗೆ ಹೋಗಿದ್ದೀವಿ. ಆವಾಗ ನಮ್ಮ ಯಜಮಾನ್ರ ಅವ್ರ ಫ್ರೆಂಡ್ಸ್ ಫ್ಯಾಮ್ಲಿ ಅವ್ರ 2 ಫ್ಯಾಮ್ಲಿ ಹಂಗೆ ಹೋಗಿದ್ದೀವಿ. ಆವಾಗ ನಾವು ಲೇಟ್ ಆಗೈತಿ ಅನ್ನೋ ಕಾರಣಕ್ಕಾಗಿ ಅರ್ಧವನ್ನು ನೋಡ್ಕೊಂಡು ಬಂದಿದ್ದೀವಿ. ಈ ಸರ್ತಿ ನಾವು ಫುಲ್ ಪ್ಯಾಕೇಜನ್ನು ತೊಗೊಂಡಿದ್ದೀವಿ. ಫುಲ್ ಪ್ಯಾಕೇಜ್ ಅಂತಂದ್ರೆ ಇಲ್ಲೇ ಕೌಂಟ್ರ್ ಐತಿ, ಟಿಕೆಟ್ ಕೌಂಟ್ರಿಗೆ, ಅಲ್ಲಿ ಹೋಗಿ ನಾವು ತೊಗೊಂಡಿವಿ ಅಂದ್ರೆ ನಿಜ ಹೇಳ್ಬೇಕಂದ್ರೆ ಫುಲ್ ಪೈಸಾ ವಸೂಲ್ ಅಂತಾರಲ್ಲ, ಹಂಗೆ ಅಷ್ಟೊಂದು ಚಲೋ ಐತಿ. ನಾವು ಅಷ್ಟೊಂದು ಎಂಜಾಯ್ ಮಾಡಿದ್ವಿ ಒಂದು ದಿನ ಫುಲ್. ಇಡೀ ಡೇ ಏನು ನಾವು ಎಂಜಾಯ್ ಮಾಡಬೇಕು, ಏನು ನಾವು ಒಂದು ಟೂರ್ ಪಿಕ್ನಿಕ್ ಥರ ಆ ಥರ ಐತಿ. ನೀವು ಇಲ್ಲಿ ನೋಡತ್ತಿರ್ಬೇಕು, ಇಲ್ಲಿ ಟಿಕೆಟ್ ತೊಗೊಳಕತ್ತೀವಿ, ಫೋನ್ಪೇನೂ ಮಾಡ್ಬೋದು ಮತ್ತು ನೀವು ಕ್ಯಾಶ್ನೂ ಕೊಡ್ಬೋದು. ಹಂಗನ ನಾವು ಬೆಲ್ಟ್ ಕಟ್ತಾರೆ ಕೈಗೆ. ಫುಲ್ ಪ್ಯಾಕೇಜನ್ನು ತೊಗೊಂಡವ್ರಿಗೆ ಇಡೀ ದಿನ ನಿಮ್ದು ನಾಷ್ಟ, ಊಟ, ಸಾಯಂಕಾಲ ಚಹಾ, ಬಜ್ಜಿ, ಬೆಳಗ್ಗೆ ಹಿಡ್ಕೊಂಡು ಜ್ಯೂಸ, ಹಣ್ಣು, ಇಡೀ ದಿನ ನಮ್ಗೆ ಊಟ ಮಾಡ್ಕೊಂಡು ಅಡ್ಡಾಡೋದಾಗಿರ್ಬೋದು, ಎಂಜಾಯ್ ಆಗಿರ್ಬೋದು, ಹಿಂಗೈತಿ. ಇವಾಗ ನಮ್ಗೆ ಇಲ್ಲಿ ಬೆಲ್ಟನ್ನು ಕಟ್ಟಾತಾರೆ ನೋಡ್ರಿ. ಈ ಬೆಲ್ಟ್ಗಳಿದ್ದು ಅಂದ್ರೆ ಇವರು ಬೆಲ್ಟ್ ಯಾರ ಕೈಯಾಗಿರ್ತಾವಲ್ಲ ಅವರು ಫುಲ್ ಪ್ಯಾಕೇಜ್ದವ್ರು ಅಂತನ ಅರ್ಥ. ಅವ್ರಿಗೆ ಸೀದಾ ಅವರು ನಾಷ್ಟಕ್ಕನ ಕರ್ಕೊಂಡು ಹೋಗಿಬಿಡ್ತಾರೆ. ಬೆಳಗ್ಗೆ ಆದಷ್ಟು ಹೋಗೋರಿದ್ರೆ ಅಂದ್ರೆ 8:30 9 ಗಂಟೆ ಅನ್ನೋದ್ರಾಗ ಅಲ್ಲೇ ರೀಚ್ ಆಗ್ರಿ. 9 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಭಾಳ ಚಲೋನ ಎಲ್ಲ ತಿಳಿಸ್ಕೊಡ್ತಾರೆ, ಹೇಳ್ತಾರೆ, ಹಾಗೇನು ಕೇರ್ ಮಾಡ್ತಾರೋ ಏನಿಲ್ಲ. ಹೋಗಿದ್ದಕ್ಕೆ ಮತ್ತೊಮ್ಮೆ ಹೋಗ್ಬೇಕು ಅನ್ನಿಸ್ತೈತಿ. ಮತ್ತೊಮ್ಮೆ ಇನ್ನೊಮ್ಮೆ ಹೋಗೋನು ಅನ್ನೋ ಥರ ಫೀಲ್ ಆಗತೈತಿ ಅನ್ನತ್ತಿದ್ದ. ಅಷ್ಟು ಚಲೋ ಐತಿ. ನಿಜ ಹೇಳ್ಬೇಕಂದ್ರೆ ಅವತ್ತಿನ ದಿನ ನಮಗೆ ಹೊರಗೆ ಬರೋಕೆ ಮನಸ್ಸಾಗಂಗಿಲ್ಲ, ಅಷ್ಟೊಂದು ಎಂಜಾಯ್ ಮಾಡಿದ್ದೀವಿ ನಾವು. ಒಂದೊಂದು ಮಿನಿಟ್ನೂ ಅಷ್ಟು ಎಂಜಾಯ್ ಮಾಡಿದ್ದೀವಿ, ಒಂದೊಂದು ಮೂಮೆಂಟ್ನೂ ಅಷ್ಟು. ಇಲ್ಲಿ ನೋಡ್ರಿ, ನಾವು ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲ ಪ್ಯಾಕೇಜ್ ತೊಗೊಂಡವ್ರಿಗೆ ಬೆಲ್ಟನ್ನು ಕಟ್ಟಾಕತ್ತಿದ್ರು, ಕೇಳತ್ತಿದ್ರು. ಹೊರಗೂ ಒಳಗೂ ಬಂದ ತಕ್ಷಣ ಫುಲ್ ಇದನ್ನು ಏಜ್ ಹುಡುಗರ್ದನ್ನು ಕೇಳ್ತಿರ್ತಾರೆ. ಕೆಲವೊಬ್ರು ಏನೈತಿ ಬರೀ ನೋಡ್ಕೊಂಡಷ್ಟೇ ಬರ್ತೀವಿ ಅಂತ ಅವರು ಫುಲ್ ಪ್ಯಾಕೇಜನ್ನು ತೊಗೊಂಡಿರಂಗಿಲ್ಲ. ನೋಡ್ರಿ, ನಾವು ಹೋದ ತಕ್ಷಣ ಸ್ಟಾರ್ಟಿಂಗ ನಮ್ಗೆ ಸ್ವಾಗತ ಮಾಡ್ತಾರೋ. ಪ್ಯಾಕೇಜ್ ತೊಗೊಂಡವ್ರಿಗೆ ಮಾತ್ರ ಇದೆಲ್ಲ ಐತಿ. ಆರತಿ ಮಾಡ್ತಾರೋ, ಕಿರೀಟ ಹಾಕ್ತಾರೋ. ಅವ್ರ ಆಂಟಿ ಏನದಾರಲ್ಲ ಅವರು ಫಸ್ಟಿಗೆ ಕಿರೀಟ ಹಾಕಿ ಆರತಿ ಮಾಡಬೇಕಾಗಿತ್ತು ನಮಗೆ. ಅವರು ಕಿರೀಟ ಹಾಕೋದನ್ನು ಮರ್ತು ಆರತಿ ಮಾಡಿದರು. ಅವ್ರು ಆರತಿ ಮಾಡಿ ಕುಂಕುಮ, ಅರಿಶಿನ ಕುಂಕುಮ ಹಚ್ಚಿ ಸ್ವೀಟ್ ಕೊಟ್ಟು ನಮ್ಗೆ ವೆಲ್ಕಮ್ ಮಾಡ್ತಾರೆ. ನಿಮ್ಗೆ ಖುಷಿ, ನಿಮ್ಗೆ ಎಷ್ಟು ಬೇಕಾದರೂ ಅವ್ರಿಗೆ ಆರತಿ ತಟ್ಟೆ ಒಳಗೆ ನೀವು ದುಡ್ಡು ಹಾಕ್ಬೋದು. ಹಂಗನ ಆರತಿ ಮಾಡಿಸ್ಕೊಂಡೆ ಬಿಡಬಾರ್ದು, ಅದಕ್ಕೆ ದುಡ್ಡು ಹಾಕಿ ಬಿಟ್ಟಿವಿ ನಾವು. ಅವರು ಆಮೇಲೆ ಹೇಳಿದರು ಕಿರೀಟ ಹಾಕಬೇಕಾಗಿತ್ತು ರೀ, ಸಾರಿ ನಾನು ಮರೆತ್ನಿ ಅಂಥೇಳಿ ಆಮೇಲೆ ಹಾಕ್ಕೊಂಡಿವಿ. ಅದಕ್ಕೇನಂತ ಅಂಥೇಳಿ ಆಮೇಲೆ ಹಾಕ್ಕೊಂಡಿವಿ. ಅದು ನಾವು ನಗಾಕತ್ತಿದ್ದೀವಿ, ನಮಗೆ ಗೊತ್ತಿರಂಗಿಲ್ಲ. ಅಂದ್ರೆ ನಾನು ಹೇಳಿದ್ನಲ್ಲ, ನಾವು ಸೆಕೆಂಡ್ ಟೈಮ್ ಹೋಗಿದ್ದೀವಿ, ಆದ್ರೆ ಪ್ಯಾಕೇಜ್ ತೊಗೊಂಡಿದ್ದ ಫಸ್ಟ್ ಟೈಮ. ಪ್ಯಾಕೇಜ್ ತೊಗೊಂಡವ್ರಿಗೆ ಮಾತ್ರ ಇದೆಲ್ಲ ಅವಕಾಶಗಳದಾವ. ಇದನ್ನೆಲ್ಲ ಮೂಮೆಂಟನ್ನು ನೀವು ಎಂಜಾಯ್ ಮಾಡ್ಬೋದು. ಚಲೋ ಅನಿಸಿತ್ತು ನಮಗೂ. ಹುಬ್ಬಳ್ಳಿ ಒಳಗನ 2 ಅದಾವ, ರಾಕ್ ಗಾರ್ಡನ್ ಮತ್ತು ಒಂದು ಅಗಡಿ ತೋಟ. ಅಗಡಿ ತೋಟದಾಗೂ ಚಂದ ಐತೆ ಅನ್ನೋದು ಕೇಳೀವಿ, ಅಲ್ಲಿ ಹೋಗಿಲ್ಲ. ಆದರೆ ಇಲ್ಲಿ ಮಾತ್ರ 2 ಸತಿ ಹೋಗಿದ್ದೀವಿ. 2 ಸತಿ ಅಲ್ದ ಇನ್ನೂ ಮತ್ತೆ ಪದೇ ಹೋಗ್ಬೇಕು ಅನ್ನೋ ಥರ ನಮ್ಗೆ ಒಂಥರ ಇದು ಆಯ್ತು, ಚಲೋ ಅನಿಸಿತ್ತು. ಹಂಗೆ ಇವಾಗ ನೋಡ್ರಿ, ಈ ಥರ ಇದಕ್ಕೆ ಏನು ಯಕ್ಷಗಾನ ಅಂತಾರೋ ಏನು ಗೊತ್ತಿಲ್ಲ, ಆ ಥರ ಕಿರೀಟಗಳನ್ನ ಹಾಕ್ತಾರೋ. ಎಷ್ಟು ಜನ ಇರ್ತಿರಲ್ಲ ನಿಮ್ಮ ಫ್ಯಾಮ್ಲಿಗೆಲ್ಲ ಫೋಟೋನ ಅವರು ತಗೋತಾರೋ, ನಮಗೂ ತೆಗೆದು ಕೊಡ್ತಾರೆ ನಮ್ಮ ಮೊಬೈಲನ್ನು ತೊಗೊಂಡು. ಇವಾಗ ನೋಡ್ರಿ, ಬೆಲ್ಲ ಇದು ಸ್ವೀಟ್ ಕೊಟ್ಟರು. ಸ್ವೀಟ್ ಕೊಟ್ಟ ಆಮೇಲೆ ವೆಲ್ಕಮ್ ಮಾಡಿ ಒಳಗಡೆ ಈ ರೂಟಿಂದ ಕಳಿಸಿದ್ರು ನಮ್ಗೆ. ಪ್ಯಾಕೇಜ್ ತೊಗೊಂಡವ್ರಿಗೆ ರೂಟ ಇದು ಇರ್ತೈತಿ. ಇಲ್ಲದೆ ಬರೀ ಟಿಕೆಟ್ ತೊಗೊಂಡು ನೋಡ್ಕೊಂಡು ಬರೋರಿಗೆ ಇನ್ನೊಂದು ರೂಟ್ ಐತಿ, ಆ ಕಡೆಯಿಂದ ಕರ್ಕೊಂಡು ಬರ್ತಾರೋ.
ಒಬ್ಬರು ಎಲ್ಲ ಜನ ಎಷ್ಟು ಜನ ಪ್ಯಾಕೇಜನ್ನು ತೊಗೊಂಡಿರ್ತಾರಲ್ಲ ಅಷ್ಟು ಜನರನ್ನ ಒಟ್ಟು ಕೂಡಿಸ್ಕೊಂಡನ ಅವರು ಹೋಗ್ತಾರೆ. ಮತ್ತು ನಮ್ಮೂ ಏನಾರ ಲಗೇಜ್ ಇದ್ದು ಅಂದ್ರೆ ಲಗೇಜ್ ಇಡಾಕ್ನು ಒಂದು ಒಳ್ಳೆ ಪ್ಲೇಸ್ ಐತಿ. ಇಟ್ಟು ನಾವು ಯಾಕಂದ್ರೆ ಲಗೇಜ್ ಅಂತಂದ್ರೆ ಈ ನಮಗೆ ಬೇಕಾದಂಥ ಏನಾರು ಪರ್ಸ್ನಲ್ ಸಾಮಾನುಗಳು ಇರ್ತಾವೆ, ಕಾಸ್ಟ್ಯೂಮ್ ತಂದಿರ್ತೀವಿ ಇಲ್ಲ ಸ್ವಿಮ್ಮಿಂಗ್ದದು, ಅದನ್ನು ಹೊತ್ಕೊಂಡು ಇಡೀ ದೊಡ್ಡದೈತಿ. ಅದು ಸುಮಾರು 60 ಎಕರೆ ಜಮೀನೊಳಗೇನೋ ಮಾಡ್ಯಾರತ್ತಿದ್ನೆಲ್ಲ. ಅದನ್ನು ನಾವು ಲಗೇಜ್ ಇಟ್ಟಿದ್ದೀವಿ. ಲಗೇಜ್ ಇಟ್ಟು ಇಲ್ಲಿ ನಾವು ಬಂದೀವಿ ಫಸ್ಟ್ ನಾಷ್ಟ ಮಾಡಾಕಂತೇಳಿ. ನಾಷ್ಟಕ್ಕೂ ಅಷ್ಟೇ ಭಾಳನ ಚಲೋ ಇತ್ತು. ಇವಾಗೆಲ್ಲ ನೀವು ಸ್ಟ್ಯಾಚ್ಯೂಗಳನ್ನ ಇವುಗಳನ್ನ ನೋಡಾಕತ್ತಿರ್ಬೋದು. ವಿಶು ಓಮು ಅಲ್ಲೇ ಕುಂತ ಫೋಟೋ ತಗೊಂಡ್ರು. ಇಲ್ಲೇ ಇದನ್ನು ನೋಡಿದ ತಕ್ಷಣ ಒಂಥರ ಸ್ಟಾರ್ಟಿಂಗನ ಇಂಪ್ರೆಸ್ ಆಗಿಬಿಡ್ತೈತಿ. ಸ್ಟಾರ್ಟಿಂಗ್ ಹೋದ ತಕ್ಷಣ ಖುಷಿ ಆಗಿಬಿಡ್ತೈತಿ ಕಣ್ಣಿಗೆ. ನಾಷ್ಟಾ ಪ್ಲೇಸ್ ಇದೆ, ಊಟ ನಾಷ್ಟದದು ಒಳಗಡೆ ಐತಿ. ಇದು ಹೊರಗಡೆ ಹಂಗೆ ಸ್ಟ್ಯಾಚ್ಯೂಗಳನ್ನ ಮಾಡ್ಯಾರು. ಫೋಟೋ ತಕ್ಕೊಳ್ಳೋರು ಅದು ಏನೈತಿ ಅವರೆಲ್ಲನೂ ತಕ್ಕೋಬೋದು. ವಿಶು ಓಮುನು ಅಷ್ಟೇ ತಗೊಳತ್ತಾರೋ. ಹಿಂದೆ ಬಂದಾಗೂ ನಾವು ಇಲ್ಲಿ ಬಂದು ತಗೊಂಡಿದ್ದೀವಿ. ಪ್ಯಾಕೇಜ್ ತೊಗೊಂಡವ್ರಿಗೆ ಇಲ್ಲಿ ಒಳಗಡೆ ಐತಿ. ಇಲ್ಲದೆ ಇರೋರು ಬಿಲ್ಲನ್ನು ನೀವು ದುಡ್ಡು ಪೇ ಮಾಡಿ ಹೊರಗಡೆ ಐತೇನೋ ಊಟ ಪ್ಯಾಕೇಜ್ ಇಲ್ಲದೆ ಇರೋರಿಗೆ. ನಾಷ್ಟಕ್ಕೆ ಬೆಳಗ್ಗೆ ಇಡ್ಲಿ ಇತ್ತು, ಬಿಸಿ ಬಿಸಿ ಇಡ್ಲಿ ತಂದು ಹಾಕಾಕ್ತಿದ್ರು. ಅವಾಗನ ಬಿಸಿ ಇಡ್ಲಿ ಮತ್ತು ದೋಸೆ ಇತ್ತು. ಅದ್ರ ಜೊತೆ ಚಟ್ನಿ ಅದು ಎಲ್ಲ ಮಾಡಿದ್ರು. ಅನ್ಲಿಮಿಟೆಡ್ ಇರ್ತೈತಿ. ಅವರು ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ನ ನಾವು ತೋರಿಸ್ಬಿಟ್ಟು ಅಂದ್ರೆ ನಮಗೆ ಹಚ್ಕೊಡ್ತಾರೆ. ಎಲ್ಲನೂ ನೋಡಾಕತ್ತಿರ್ಬೇಕು ನೀವು. ಪ್ಲೇಸನ್ನು ಅಷ್ಟೇ ಊಟ ಮಾಡಕ್ಕೆ ಕುಂಡ್ರಾಕ ಎಷ್ಟು ನೈಸ್ ಐತೆ ಅಂಥೇಳಿ ಭಾಳನ ಇಷ್ಟ ಆಯಿತು. ಅಗದಿ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಎಲ್ಲ ಕಡೆ ಫ್ಯಾನ, ಎಲ್ಲ ಕಡೆ ಫಿಲ್ಟರ್ ನೀರಿನ ಸುವಿಧಾ ಇಟ್ಟಾರು. ಇಷ್ಟೆಲ್ಲ ಸೌಕರ್ಯಗಳ ಎಲ್ಲಿ ಸಿಗ್ತಾವೆ? ಒಬ್ಬರಿಗೆ $1,000 ಅಂದ್ರೆ ಏನಿಲ್ಲ. ನಾವು ಅನ್ನತ್ತಿದ್ದೀವಿ. ಒಂದು ಸಲ ಹೋಟೆಲ್ಗೆ ಊಟ ಮಾಡಿ ಬಂದೀವಿ ಅಂದ್ರೆ ಒನ್ ಟೈಮ್ ಊಟ ಮಾಡಿ ಬಂದಿರ್ತೀವಿ, $1,000 $2,000 ಹಿಂಗೆಲ್ಲ ಬಿಲ್ ಆಗಿರ್ತೈತಿ. ಇಡೀ ದಿನ ಎಂಜಾಯ್ಮೆಂಟ್ ಜೊತೆಗೇನ ನಮ್ಗೆ ಊಟ ತಿಂಡಿ ನಾಷ್ಟ ಆಮೇಲೆ ಫ್ರೂಟ್ಸ್ ಜ್ಯೂಸ್ ಇವೆಲ್ಲನೂ ಹೇಳಕ್ಕೆ ನಾನು ನೆಕ್ಸ್ಟ್ ವಿಡಿಯೋಗಳ ದಾಗ ಎಲ್ಲ ನಿಮಗೆ ತೋರಿಸ್ತಾನೆ ಏನೇನು ಕೊಟ್ಟರು ಏನೇನು ಹಾಕಿದ್ರು ಅಂತ. ಮಕ್ಕಳ ರಜಾ ಇದ್ದಾಗ ಲೋಕಲ್ ಸಮೀಪ ಇದ್ದವ್ರ ಹುಬ್ಳಿ ಆಸ್ಪಾಸ್ ಇದ್ದವ್ರ ಹೋಗಿ ಬರ್ಬೋದು. ನಮಗಂತೂ ಭಾಳನ ಇಷ್ಟ ಆಗೈತಿ ಈ ಪ್ಲೇಸ. ನಮಗೆ ಇಲ್ಲಿ ಒಂಚೂರು ದೂರನ ಆಗ್ತೈತಿ, ಆದರೂ ನಾವು ಪದೇ ಹೋಗತ್ತೀವಿ. ಒಂದು ಪ್ಲೇಸ್ ಇಷ್ಟ ಆತಂದ್ರೆ ಅಷ್ಟೇ. ಒಂದು ಸತಿ ಹೋಗಿ ಬಂದಾಗ ನಮಗೆ ಅವಾಗ ಅಂದ್ಕೊಳತ್ತಿದ್ದೀವಿ ನಾವು ಜಲ್ದಿನ ಬರಬೇಕಾಗಿತ್ತು, ಫುಲ್ಲೆಲ್ಲ ಅಡ್ಡಾಡೋಕ್ಕಾಗ್ತಿತ್ತು ಅಂಥೇಳಿ. ಅದಕ್ಕೆ ಈ ಸಲ ಭಾಳ ಜಲ್ದಿನ ಮನೆಯಿಂದ ಜಾಗ ಬಿಟ್ಟಿದ್ದೀವಿ. ಇವಾಗ ನೀವು ನೋಡಾಕತ್ತಿರ್ಬೇಕು. ಬಿಸಿ ಬಿಸಿ ಇಡ್ಲಿ ಮತ್ತು ಹಲ್ವಾನೂ ಇತ್ತು. ಹಲ್ವಾ ನಮ್ಮ ಇಷ್ಟ ಹಾಕಿಸ್ಕೊಳ್ಳೋರು ಹಾಕಿಸ್ಕೋಬೋದು, ಇಲ್ಲದೆ ಇರೋರು ಇಲ್ಲ. ಮತ್ತು ಚಟ್ನಿ ಬಾಜಿ ಸಾಂಬಾರ ಎಲ್ಲನೂ ಇತ್ತು. ಟೀ ಬಿಸಿ ಬಿಸಿದ ಎಷ್ಟು ಸತೆ ಬೇಕಾದರೂ ನೀವು ಹಾಕಿಸ್ಕೊಂಡು ಕುಡಿಬೋದು ಚಾ ಎಲ್ಲ. ಮತ್ತು ಹಂಗನ ಗುಬ್ಬಿ ಗೂಡ ನೀವು ನೋಡಾಕತ್ತಿರ್ಬೇಕು. ಗುಬ್ಬಿಗಳ ಗೂಡು ಕಟ್ಟಿ ಇದು ಇಟ್ಟಿದ್ದು. ಅದನ್ನು ಹಂಗೆ ಸಮೀಪ ಇದ್ದಲ್ಲ, ಹಂಗೆ ದೂರದಿಂದ ಅದಕ್ಕೆ ಟಚ್ ಮಾಡಲಾರ್ದನ ವಿಡಿಯೋನ ಮಾಡ್ಕೊಂಡಿದ್ನಿ. ಅದಕ್ಕೆ ಟಚ್ ಮಾಡಲಿಲ್ಲ. ಎಷ್ಟು ಚಂದ ಐತಿ ಈ ಗಾರ್ಡನ್ ಅಂತಂದ್ರೆ ಒಂದೊಂದು ಜಾಗನೂ 1 ಇಂಚೂ ಅವರು ವೇಸ್ಟ್ ಮಾಡಿಲ್ಲ. ಪ್ರತಿಯೊಂದ್ರಾಗೂ ಸ್ಟ್ಯಾಚ್ಯೂ ಮಾಡ್ಯಾರು. ನಿಂತ್ಕೊಂಡು ನೋಡಾಕತ್ತೀವಿ ಅಂದ್ರೆ ಹೋಗೋಕೆ ಆಗಂಗಿಲ್ಲ, ಅಷ್ಟು ಚಂದ ಮಾಡ್ಯಾರ. ಭಾಳನ ಇಷ್ಟ ಆಯಿತು. ನಾವೊಂದು ಸ್ವಲ್ಪ ಸ್ಟ್ಯಾಚ್ಯೂಗಳನ್ನ ನೋಡ್ಕೊಂಡು ಸುತ್ತಾಡಿ ಬರೋದ್ರಾಗ ಕಲ್ಲಂಗಡಿ ನೋಡಾಕ್ತಿರ್ಬೇಕು ನೀವು. ಕಲ್ಲಂಗಡಿ ಹಣ್ಣು ಇಟ್ಟಾರ. ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡ್ತಾರೆ. ಪ್ಯಾಕೇಜ್ ತೊಗೊಂಡಿದ್ದವ್ರಿಗೆಲ್ಲರಿಗೂ ಇಲ್ಲಿ ಇದಾರೆ ನೋಡಿ. ಇವರೆಲ್ಲ ಪ್ಯಾಕೇಜ್ ತೊಗೊಂಡಿದ್ದವ್ರು. ಅವ್ರಿಗೆಲ್ಲರೂ ಅವರು ಗ್ರೂಪ್ ಮಾಡಿ ಒಂದೇ ಸೇಮ್ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಹಿಂದೆ ಮುಂದೆ ಆಗ್ತೈತಿ, ಗೊತ್ತಾಗಂಗಿಲ್ಲ, ಕನ್ಫ್ಯೂಸ್ ಆಗ್ತೈತಿ. ಅವ್ರೊಂದು ಕಡೆ ನಾವೊಂದು ಕಡೆ ಅಂದ್ರೆ ಅದು ಟೈಮಿಂಗ್ ಇರ್ತೈತಿಲ್ಲ, ಆ ಟೈಮಿಗೆ ಕರೆಕ್ಟಾಗಿ. ಈ ಗಾರ್ಡನ್ಗೆ ಎಷ್ಟು ವರ್ಲ್ಡ್ ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ರಾಜ್ಕುಮಾರ್ ಅವ್ರ ಸರ್ಕಲ್. ರಾಜ್ಕುಮಾರ್ ಅವರು ಮಾಡಿದಂತ ಮೊದಲನೇ ಫಿಲಂ ಬೇಡರ ಕಣ್ಣಪ್ಪ. ಹಾಗೆ ಅವ್ರು ಮಾಡಿದಂತ ಬೇರೆ ಬೇರೆ ಫಿಲಂ ಸ್ಟ್ಯಾಚ್ಯೂಗಳು ಇಲ್ಲಿ ಹಾಕಿದೆ ನೋಡ್ರಿ. ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿರೋ ಯೋಗಾಸನದ ಭಂಗಿಗಳು ಅಂತಂದು ಹೇಳ್ರಿ ಅವರು. ಫೋಟೋ ಹೊಡಿತಾ ವಿಡಿಯೋ ಮಾಡ್ಬೇಕಾಗೈತ್ರಿ. ಇನ್ನೂ ಹೆಚ್ಚಿನ ವಿವರವಾಗಿ ನಾನು ಮುಂದಿನ ವಿಡಿಯೋದಾಗ ನಿಮ್ಗೆ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಯಾಕಂದ್ರೆ ವಿಡಿಯೋ ಲೆಂತಿ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಇಷ್ಟನ್ನು ಹಾಕೀನಿ. ಇನ್ನೂ ಭಾಳ ಚಂದ ಐತಿ. ಫೋಟೋಶೂಟ್ ಆಗೋದು, ಹಳ್ಳಿ ಜೀವನ ಇದೆಲ್ಲನೂ ಐತಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತಾನು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.